ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೊಸ ಮಾಹಿತಿ ತಂದಿದ್ದೀನಿ. ಸ್ಪೆಷಲಿ ನಮ್ಮ ಚಾಲಕರಿಗೆ, ನಮ್ಮ ಆಟೋ ಡ್ರೈವರ್ಗಳಾಗಲಿ, ಟ್ಯಾಕ್ಸಿ ಡ್ರೈವರ್ಗಳಾಗಲಿ, ದಯವಿಟ್ಟು ಚಾಲಕರೇ ಈ ವಿಡಿಯೋ ನಿಮಗಾಗಿ. ಇದರಲ್ಲಿರುವಂಥ ಮಾಹಿತಿ ಕಂಪ್ಲೀಟಾಗಿ ನೀವು ತಿಳ್ಕೋಬೇಕು. ಈ ಮಾಹಿತಿನ ನೀವು ನಿಮ್ಮ ಸ್ನೇಹಿತರಿಗೆ ಹಂಚ್ಕೋಬೇಕು. ಯಾಕೆಂದರೆ ಈ ವಿಡಿಯೋ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಇದನ್ನು ಪಾಲನೆ ಮಾಡಬೇಕು. ನಾಳೆ ನಮ್ಮ ಚಾಲಕರ ಉಳಿವಿಗಾಗಿ ಈ ಮಾಹಿತಿನ ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ. ಆ ನಂತರ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನಮಸ್ಕಾರ ಎಲ್ರಿಗೂ. ಈ ಒಂದು ಲೈವ್ ಬರೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಇವತ್ತೊಂದು ಹೋರಾಟ ಇತ್ತು ಆಕ್ಚುಲಿ ಊಬರ್ ಮೇಲೆ. ಕಾರಣಾಂತರಗಳಿಂದ ಅದನ್ನ ನಿಲ್ಲಿಸಿದ್ವಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಬಿಟ್ಟು ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದೀವಿ. ಕರ್ನಾಟಕದಲ್ಲಿರುವಂತಹ ಕನ್ನಡಿಗರು ಏನಂತ ಅವನಿಗೆ ತೋರಿಸ್ಬೇಕು. ಯಾಕಂದ್ರೆ ಇಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಹೊರ ರಾಜ್ಯದಿಂದ ಅಂದ್ರೆ ಈ ಬಾಂಗ್ಲಾದಿಂದ, ಹೊರ ದೇಶ ಬಾಂಗ್ಲಾದಿಂದ, ಹಾಗೆ ಕಲ್ಕತ್ತಾದಿಂದ, ಬಿಹಾರ್ಗಳಿಂದ ಎಲ್ಲಾನು ಕರ್ಕೊಂಬಂದು ಇಲ್ಲಿ ಫ್ಲೀಟ್ ಮುಖಾಂತರ ತುಂಬ್ತಾ ಇದ್ದಾನೆ ಬೆಂಗಳೂರಿಗೆ. ಇನ್ನು ಕೆಲವು ವರ್ಷ, 2-3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗ ಡ್ರೈವರ್ನ ಹುಡುಕಿದ್ರು ಸಿಗಲ್ಲ. ಆ ಒಂದು ಸ್ಥಿತಿಗೆ ತಂದು ಇಟ್ಬಿಡ್ತಾನೆ ಊಬರ್ ನಮ್. ಸೊ ಈಗ್ಲೇ ಎಲ್ಲ ಚಾಲಕರು ಎಚ್ಚೆತ್ಕೊಂಡು, ನಾನು ಎಲ್ಲ ಚಾಲಕರಿಗೆ ಹೇಳೋದಿಷ್ಟೇ, ಕೊರೋನಾ ಟೈಮಲ್ಲಿ ಒಂದೊಂದು ವರ್ಷನೇ ಮನೇಲಿ ಕೂತಿದ್ದೀವಿ, ಅವಾಗ್ಲೂ ನಮ್ ಜೀವನ ನಡೆದಿತ್ತಾನೆ. ಸೊ ಈಗ ನಾನು ಹೇಳೋದಿಷ್ಟೇ ನಿಮ್ಗೆ, 3 ಕಂಪ್ನಿನ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಲೋಕಲ್ ಇಲ್ಲಿ ಏನಿದ್ದಾರೆ, ಈಗ ಲೋಕಲ್ ಅಲ್ಲಿ 1-2 ಆ್ಯಪ್ ಇದೆ ಆಲ್ರೆಡಿ. ಯಾರು ನನಗೆ ಬಂದು ಏನು ಇಂಥ ಆ್ಯಪ್ ಹೆಸರು ಹೇಳಿ ಅಂತ ಹೇಳಿಲ್ಲ. ಒಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇದು ನನ್ನ ಒಂದು ಮನಸ್ಸಿಗೆ ಬಂತು, ಅದನ್ನ ಹೇಳ್ತಾ ಇದ್ದೀನಿ. ಲೋಕಲ್ ಅಲ್ಲಿ ಇದೆ, ಮಂಡ್ಯದಲ್ಲಿ ಇರುವಂತವ್ರೊಬ್ರು ಟೋನರ್ ಆ್ಯಪ್, ರಘು ಅಂತೇಳಿ ಅವ್ರ ಹೆಸರು. ನೋಡಿ, ಇವ್ರುಗಳು ನಮ್ಗೆ ಲೋಕಲ್ ಇರೋರು, ಇವ್ರು ಸಿಗ್ತಾರೆ ನಮ್ ಕೈಗೆ. ಏನೇ ಹೆಚ್ಚು ಕಮ್ಮಿ ಅಂದ್ರೂ ಕೈಗೆ ಸಿಗ್ತಾರೆ. ಅವ್ರ ಕಿವಿ ಹಿಡಿದು ನಾವು ಕೇಳಕ್ಕಾಗತ್ತೆ. ನೋಡಪ್ಪ, ನಮ್ ಡ್ರೈವರ್ಗೆ ಇಂಥದ್ದಾಗಿದೆ, ಅನ್ಯಾಯ ಆಗಿದೆ, ಹಿಂಗ್ ಮಾಡಪ್ಪ ಅಂತ ಹೇಳ್ಬೋದು, ರೇಟ್ ಜಾಸ್ತಿ ಕೊಡ ಅಂತ ಹೇಳ್ಬೋದು, ಏನಾರು ಒಂದು ಹೇಳ್ಬೋದು. ಇಷ್ಟು ಅವಮಾನ ಮಾಡುವಂತಹ ಕಂಪ್ನಿಗಳನ್ನ ನಾವ್ ಇಟ್ಕೊಬೇಕಾ? ನಾನು ಹೇಳೋದಿಷ್ಟೇ, ನೋಡಿ, ಇವ್ರನ್ನ ಬೆಳೆಸೋದು ನಾವೇ, ಅಳಿಸೋದು ನಾವೇ. ನಾನೆಲ್ಲ ಚಾಲಕರಿಗೆ ಹೇಳೋದಿಷ್ಟೇ, ಈ ಲೋಕಲ್ ಆ್ಯಪ್ ಅನ್ನ ಬಳಸಿ. ಆಂಡ್ರಾಯ್ಡ್ ಅಲ್ಲೇ ಬರುತ್ತೆ ನಿಮಗ್ ಮೀಟ್ರು. ಇಂಥದನ್ನ ಬಳಸಿ ಇವ್ರಿಗೆಲ್ಲ ಬುದ್ಧಿಯನ್ನ ಕಲಿಸ್ಬೇಕು. ಇಲ್ಲ ಅಂದ್ರೆ ಇವರು ನಮ್ಮನ್ನ ನೆಲಸಮ ಮಾಡ್ತಾರೆ. ಇದು ಲೋಕಲ್ ಅಲ್ಲಿ ಇರುವಂತವ್ರು, ಇವ್ರನ್ನ ನಾವು ಕೇಳಕ್ಕಾಗತ್ತೆ, ಹೌದಲ್ವಾ? ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ 16-18 ಅವರ್ ನೀವು ದುಡಿತೀರಾ. ದುಡಿದು ನೀವು ತಗೊಂಡೋಗೋದು ಎಷ್ಟು? 1000 ರೂಪಾಯಿ, 1,500 ರೂಪಾಯಿ. ಏನ್ ಪ್ರಯೋಜನ ಬಂತೇಳಿ? ಅದು ಗಾಡಿ ಗೆಲ್ಸಕ್ಕಾಗತ್ತೆ. ನಾವ್ ಹೇಳೋದಿಷ್ಟೇ, ಇವ್ರಿಗೆಲ್ಲ ಬುದ್ಧಿಯನ್ನ ಕಲಿಸ್ಲೇಬೇಕು. ದೂರ ತಳ್ಳಿ. ಲೋಕಲ್ ಯಾವ ಆ್ಯಪ್ ಇದೆಯೋ ಅಂತ ಆ್ಯಪ್ ಅನ್ನ ಬಳಸೋಣ. ದಯವಿಟ್ಟು ಪ್ರತಿಯೊಬ್ರು ಈ ಒಂದು 3 ಆ್ಯಪ್ಗಳನ್ನ 1 ವಾರ ನಿಲ್ಸಿ. ಹೆಂಗ್ ದಾರಿಗೆ ಬರ್ತಾರೆ ನೋಡಿ ಇವರೆಲ್ಲ. ಆಮೇಲೆ ಈ ಫ್ಲೀಟ್ ಕಂಪ್ನಿಗಳನ್ನ ಇನ್ಮೇಲೆ ಆಪರೇಷನ್ ಶುರು ಮಾಡ್ತೀವಿ. ಫ್ಲೀಟ್ ಕಂಪ್ನಿಗಳಿಗೆ ಯಾವುದೇ ರೀತಿಲೂ ಫ್ಲೀಟ್ ಗಾಡಿಗಳು ಬೆಂಗಳೂರಿನಲ್ಲಿ ಓಡಬಾರ್ದು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಏನಿದ್ರು ಕನ್ನಡಿಗರಿಗೆ ಫಸ್ಟ್ ಬರ್ಬೇಕು ಎಲ್ಲ ಕೆಲಸಗಳಾಗ್ಲಿ, ಏನೇ ಇರ್ಲಿ. ಅದನ್ನ ಬಿಟ್ಕೊಂಡು ಎಲ್ಲೆಲ್ಲಿಂದನೋ ತಂದ್ಬಿಟ್ಟು ಇಲ್ಲಿ ಹಾಕೊಳ್ಳೋದಕ್ಕೆ, ಇಲ್ಲಿನ ಕಸದ ತೊಟ್ಟಿ ಅಲ್ಲ ಇದು ಬೆಂಗಳೂರು. ಈ ಬೆಂಗಳೂರಿನ ಕಸದ ತೊಟ್ಟಿ ತರ ಮಾಡ್ತಾ ಇದ್ದಾರೆ ಇವರು. ಇದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಪ್ರತಿಯೊಬ್ರು ನೀವುಗಳು ನಿಮ್ಮತನವನ್ನ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡಿ. 1 ವಾರ ಇವ್ರನ್ನೆಲ್ಲರನ್ನು 3 ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಇಂಥ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. 1 ದಿನ ಬರಲ್ಲ, 2 ದಿನ ಬರಲ್ಲ, 3ನೇ ದಿನಕ್ಕೆ ನಿಮ್ಗೆ ಬಂದೇ ಬರುತ್ತೆ. ಯಾಕಂದ್ರೆ ಕಸ್ಟಮರು ಆಟೋಮೆಟಿಕ್ ಆಗಿ ಈ ಆ್ಯಪ್ಗಳಿಗೆ ಬಂದೇ ಬರ್ತಾರೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ರು ಚಾಲಕರುಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಇಲ್ಲಾಂದ್ರೆ ನಮ್ಗೆ ವಿನಾಶ ಖಂಡಿತ ಖಂಡಿತ ಖಂಡಿತ.